Hello everyone. In this video, I am going to discuss with you the concept power and functions of GST Council. GST Council means it is the main decision making body that has been formed to finalize the design of GST. GST Council ಅಂತಂದ್ರೆ ಬೇಕು, ಅದರ ಸ್ಟ್ರಕ್ಚರ್ ಹೇಗಿರಬೇಕು, ಅದು ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನು ಡಿಸೈನ್ ಮಾಡುವಂಥದ್ದು. ಇದನ್ನು ನಾವು GST ಕೌನ್ಸಿಲ್ ಅಂತ ಕರಿತೀವಿ. ದಿಸ್ ಗವರ್ನಿಂಗ್ ಬಾಡಿ ಆಫ್ GST ಕಂಪ್ರೈಸಸ್ ಆಫ್ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ Arun Jaitley, who is the chairman of the council, the minister of state revenue and the state finance or taxation ministers. ಈ ಒಂದು GST ಕೌನ್ಸಿಲಲ್ಲಿ ಯಾರೆಲ್ಲ ಇನ್ಕ್ಲೂಡ್ ಆಗಿರ್ತಾರೆ ಅಂತಂದರೆ ಯೂನಿಯನ್ ಫಿನಾನ್ಸ್ ಮಿನಿಸ್ಟರು, ಅಂದರೆ 2017 GST ಲಾಂಚ್ ಮಾಡಿದಾಗ ಅರುಣ್ ಜೇಟ್ಲಿ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು, ಹಾಗಾಗಿ ಅವರಿದ್ದರು. ಮತ್ತು ಚೇರ್ಮನ್ ಆಫ್ ದ ಕೌನ್ಸಿಲ್ಸು ಮತ್ತು ಮಿನಿಸ್ಟರ್ ಆಫ್ ದ ಸ್ಟೇಟ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಯಾರಿರ್ತಾರೆ ಅವರು, ಮತ್ತು ಸ್ಟೇಟ್ ಫಿನಾನ್ಸ್ ಮತ್ತು ಟ್ಯಾಕ್ಸೇಷನ್ ಮಿನಿಸ್ಟರ್ಸು ಈ ಒಂದು GST ಕೌನ್ಸಿಲಲ್ಲಿ ಇರ್ತಾರೆ. ಇವಾಗ ನಿರ್ಮಲಾ ಅನ್ನೋರು GSTನಲ್ಲಿ ಇರೋವಂಥದ್ದು ಅಂತಂದರೆ ಫಿನಾನ್ಸ್ ಮಿನಿಸ್ಟರ್ ಯಾರಿರ್ತಾರೆ ಅವರು. The duty of the council is to make recommendation to the union and the states. It has been provided in the Constitution 101st Amendment Act 2016 that the GST Council in its discharge of various functions shall be guided by the need for a harmonized structure of GST and for the development of a harmonized national market for goods and services. ಅಂದರೆ ಈ ಒಂದು ಕೌನ್ಸಿಲ್ ಡ್ಯೂಟಿ ಏನು ಅಂತಂದರೆ ಕೆಲವೊಂದು ಯೂನಿಯನ್ ಮತ್ತು ಸ್ಟೇಟ್ಸ್ಗೆ ರಿಲೇಟೆಡ್ ಆಗಿ ಕೆಲವೊಂದು ರೆಕಮೆಂಡೇಷನ್ಸನ್ನು ಮಾಡೋವಂಥದ್ದು, ಶಿಫಾರಸುಗಳನ್ನು ಹೊರಡಿಸೋ ಅಂಥದ್ದು. ಈ ಒಂದು ಶಿಫಾರಸುಗಳು ಏನು ರೆಕಮೆಂಡೇಷನ್ಸ್ ಅನ್ನೋದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಟಲ್ಲಿ ಇದೆ. 101 ಅಮೆಂಡ್ ಗೆ ರಿಲೇಟೆಡ್ ಆಗಿ ಏನೆಲ್ಲ ಫಂಕ್ಷನ್ಸು ಮತ್ತು GST ಸ್ಟ್ರಕ್ಚರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಗೈಡೆನ್ಸು ಮತ್ತು ರೆಕಮೆಂಡೇಷನ್ಸು ಇದೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಇನ್ ದ GST ಕೌನ್ಸಿಲ್ ಎ ಡಿಸಿಷನ್ ಈಸ್ ಟೇಕನ್ ಬೈ ಎ 3/4 majority with the center having a 1/3 vote and the states the remaining 2/3. ಅಂತಂದರೆ ಇಲ್ಲಿ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸು ಯಾವ ರೀತಿ ಆಗುತ್ತೆ ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಅಂತ ಏನು ಮಾಡಿರ್ತಾರೆ ಅಲ್ಲಿ 3/4 ಮೆಜಾರಿಟಿಯನ್ನು ಕನ್ಸಿಡರ್ ಮಾಡ್ತಾರೆ. 4/3 ಭಾಗದಷ್ಟು ಮೆಜಾರಿಟಿನ ನೋಡಿಬಿಟ್ಟು ತಗೊಳ್ಳೋವಂಥದ್ದು. ಅದರಲ್ಲಿ 1/3 ವೋಟು ಸ್ಟೇಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕು, ಹಾಗೆಯೇ 2/3 ವೋಟ್ಸು ಸ್ಟೇಟ್ ಗೌರ್ಮೆಂಟಿಂದ ಬರಬೇಕು. ಈ ರೀತಿಯಾಗಿ ಡಿಸಿಷನ್ಸ್ ಅನ್ನೋದು ಅಲ್ಲಿ ಆಗ್ತಾ ಹೋಗುತ್ತೆ. ಪವರ್ ಆಫ್ GST ಕೌನ್ಸಿಲ್ ಓನ್ಲಿ recommendatory in nature. As per Article 279A Section 4, the Council will make recommendations to the Union and the states on important issues related to GST. Like ಅಂದರೆ ಪವರ್ಸ್ ರಿಗಾರ್ಡಿಂಗ್ ಟು GST ಕೌನ್ಸಿಲ್ಸ್ ಅಂತಂದರೆ GST ಕೌನ್ಸಿಲ್ಗೆ ಏನೆಲ್ಲ ಪವರ್ ಇದೆ, ಏನೆಲ್ಲ ಶಕ್ತಿ ಇದೆ ಅಂತ ನೋಡೋದಾದರೆ ಆ್ಯಸ್ ಪರ್ ದ ಆರ್ಟಿಕಲ್ ನಂಬರ್ 279A Section 4 ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅಂತಂದರೆ ಯಾವ ರೀತಿಯಾಗಿ ಯೂನಿಯನ್ಗೆ ಮತ್ತು ಸ್ಟೇಟ್ಸ್ಗೆ ರಿಲೇಟೆಡ್ ಆಗಿ GST ಕೌನ್ಸಿಲ್ ರೆಕಮೆಂಡೇಷನ್ಸನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ 279A Section 4 ತಿಳಿಸ್ತಾ ಹೋಗ್ತಾರೆ. ಆ ಪವರ್ಸು ಯಾವ್ದ್ಯಾವುದು ಅಂತ ನೋಡೋದಾದರೆ ಫಸ್ಟ್ ಒನ್ ದ ಗೂಡ್ಸ್ ಆ್ಯಂಡ್ ಅವ್ರು ಏನು ಮಾಡ್ಬೋದು, ಈ GSTಯ ಅಂಡರಲ್ಲಿ ಬರೋವಂತಹ ಗೂಡ್ಸ್ ಮತ್ತು ಸರ್ವೀಸಸ್ ಯಾವ್ದ್ಯಾವುದು ಅಂತ ಕೆಟಗರೈಸ್ಡ್ ಮಾಡ್ಬೋದು. ಅಂತಂದರೆ ಯಾವ್ದ್ಯಾವ್ದು ಇನ್ಕ್ಲೂಡ್ ಆಗುತ್ತೆ ಮತ್ತು ಯಾವ್ದ್ಯಾವುದು ಎಕ್ಸಮ್ಟ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲು GST ಅಂಡರಲ್ಲಿ ಬರೋದಿಲ್ಲ, ಅದು ಎಕ್ಸಮ್ಟೆಡು. ಈ ರೀತಿಯಾಗಿ ಯಾವ ಪ್ರಾಡಕ್ಟ್ಸು GST ಅಂಡರಲ್ಲಿ ಬರಬೇಕು, ಯಾವ ಪ್ರಾಡಕ್ಟ್ಸು GST ಅಂಡರಲ್ಲಿ ಬರಬಾರ್ದು ಅಂತ ಗೂಡ್ಸ್ ಮತ್ತು ಸರ್ವಿಸಸ್ಗೆ ರಿಲೇಟೆಡ್ ಆಗಿ ಕೆಲವೊಂದು ರೆಕಮೆಂಡೇಷನ್ಸನ್ನು ಮಾಡ್ತಾರೆ. ಇದೊಂದು ಪವರ್ ಆಫ್ ಎ GST ಕೌನ್ಸಿಲ್ ಅಂತ ಕರೀತಾರೆ.
ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರಿನ್ಸಿಪಲ್ಸ್ ದಟ್ ಗವರ್ನ್ ಪ್ಲೇಸ್ ಆಫ್ ಸಪ್ಲೈ. ಪ್ಲೇಸ್ ಆಫ್ ಸಪ್ಲೈಗೆ ರಿಲೇಟೆಡ್ ಆಗಿ ಪ್ರಿನ್ಸಿಪಲ್ಸನ್ನು ಮಾಡುವಂಥದ್ದು. ಪ್ಲೇಸ್ ಆಫ್ ಸಪ್ಲೈ ಮೀನ್ಸ್ ವಿಲ್ ಪ್ಲೇ ಎ ವಿಟಲ್ ರೋಲ್ ಫಾರ್ ಡಿಟರ್ಮಿನೇಷನ್ ಆಫ್ ಲೆವಿ ಆಫ್ CGST ಆ್ಯಂಡ್ SGST ಆರ್ IGST ಅಂತ ಕರಿತೀವಿ. ಅಂತಂದರೆ ನಿಮಗೆ ಟ್ಯಾಕ್ಸಲ್ಲಿ ಫರ್ದರ್ 3 ಕ್ಯಾಟಗರೀಸ್ ಬರುತ್ತೆ, CGST, SGST, IGST ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಏನು ಕ್ಯಾಟಗರೀಸ್ ಬರುತ್ತೆ ಅದರ ಮೇಲೆ ಡಿಟರ್ಮಿನೇಷನ್ಸನ್ನು ಮಾಡುವಂಥದ್ದು. ಯಾವ ಕ್ಯಾಟಗರಿ ಮೇಲೆ ಎಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕು, ಯಾವ್ಯಾವ ಪ್ರಾಡಕ್ಟು ಯಾವ್ಯಾವ ಕ್ಯಾಟಗರಿ ಅಂಡರಲ್ಲಿ ಬರುತ್ತೆ, ಯಾವುದಕ್ಕೆ ಯಾವ ಪ್ರಾಡಕ್ಟ್ಗೆ CGST ಬರುತ್ತೆ, ಯಾವ ಪ್ರಾಡಕ್ಟ್ಗೆ SGST ಬರುತ್ತೆ, ಯಾವ ಸರ್ವಿಸಸ್ಗೆ IGST ಬರುತ್ತೆ. ಈ ರೀತಿಯಾಗಿ ಪ್ಲೇಸ್ ಆಫ್ ಸಪ್ಲೈ ಅಂತ ಕರಿತೀವಿ. ಇವುಗಳಿಗೆ ರಿಲೇಟೆಡ್ ಆಗಿ ಪ್ರಿನ್ಸಿಪಲ್ಸನ್ನು ಮಾಡೋ ಅಂಥದ್ದು. ನೆಕ್ಸ್ಟು ಥ್ರೆಶ್ಹೋಲ್ಡ್ ಲಿಮಿಟ್ಸ್ ಅಂತ ಕರಿತೀವಿ. ಥ್ರೆಶ್ಹೋಲ್ಡ್ ಮೀನ್ಸ್ ಇನಿಷಿಯೇಟಿವ್ ಅಂತ ಕರಿತೀವಿ. ಅಂತಂದರೆ ಲಿಮಿಟ್ ವಿಚ್ ಅಲೋಸ್ ದ ಪರ್ಸನ್ ಟು ಡು ಬಿಸ್ನೆಸ್ ವಿತೌಟ್ ಒಬ್ಟೈನಿಂಗ್ ರಿಜಿಸ್ಟ್ರೇಷನ್ ಅಂಡರ್ GST ಅಂತ. ಅಂತಂದರೆ GST ಅಂಡರಲ್ಲಿ ರಿಜಿಸ್ಟ್ರೇಷನ್ಸನ್ನು ಮಾಡ್ದಲೇ ಬಿಸ್ನೆಸ್ಸನ್ನು ಮಾಡೋವಂಥ ಪರ್ಸನ್ಸ್ಗೆ ಅಲೋ ಮಾಡುವಂಥದ್ದು, ಅದನ್ನು ಥ್ರೆಶ್ಹೋಲ್ಡ್ ಲಿಮಿಟ್ ಅಂತ ಕರಿತೀವಿ. ಈ ಥ್ರೆಶ್ಹೋಲ್ಡ್ ಲಿಮಿಟ್ಸಿಗೆ ರಿಲೇಟೆಡ್ ಆಗಿ ಪ್ರಿನ್ಸಿಪಲ್ಸ್ ಮತ್ತು rates with bands, special rates for raising additional resources during natural calamities, disaster or RNR. ಅಂತಂದರೆ GST ರೇಟ್ಸ್ಗೆ ರಿಲೇಟೆಡ್ ಆಗಿ ಫ್ಲೋರ್ ರೇಟ್ಸ್ ಆಗಿರ್ಬೋದು, GST ರೇಟ್ಸ್ ಆಗಿರ್ಬೋದು. ಫ್ಲೋರ್ ರೇಟ್ಸ್ ಮೀನ್ಸ್ ಸಚ್ ರೇಟ್ಸ್ ಆಫ್ ಕಂಪೋಸಿಷನ್ ಸ್ಕೀಮ್ ಆಫ್ 1% ಆರ್ 0.5% ಆರ್ ಎನಿ ರೇಟ್ಸ್ ಡಿಸೈಡೆಡ್ ಬೈ GST ಕೌನ್ಸಿಲ್ ಅಂತ ಕರಿತೀವಿ. ಅಂತಂದರೆ GST ಕೌನ್ಸಿಲಿಂದ ಫಿಕ್ಸ್ ಆಗುವಂಥ ರೇಟ್ಸ್ಗಳು. ಫ್ಲೋರ್ ರೇಟ್ ಅಂತಂದರೆ ಫಾರ್ ಎಕ್ಸಾಂಪಲ್ 1% ಅಂತ ಇರುತ್ತೆ, ಇಲ್ಲ 0.5%, ಈ ರೀತಿಯಾಗಿ ಫಿಕ್ಸ್ ಮಾಡುವಂಥದ್ದು. ದ ರೇಟ್ ಡಿಸೈಡೆಡ್ ಬೈ ದ GST ಕೌನ್ಸಿಲ್, ಅದನ್ನು ನಾವು ಫ್ಲೋರ್ ರೇಟ್ ಅಂತ ಕರಿತೀವಿ. GST ರೇಟ್ಸ್ ಮತ್ತು ಫ್ಲೋರ್ ರೇಟ್ಸ್ಗೆ ರಿಲೇಟೆಡ್ ಆಗಿ ಕೆಲವೊಂದು ಪ್ರಿನ್ಸಿಪಲ್ಸನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಡಿಸಾಸ್ಟರ್ ಆಗುತ್ತೆ, ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಕರಿತೀವಿ. ಅಂತಂದರೆ ಪ್ರಕೃತಿ ವಿಕೋಪಗಳಾಗ್ಬೋದು, ಭೂಕಂಪ, ಸುನಾಮಿ ಅಥವಾ ಈ ರೀತಿ ಕೆಲವೊಂದು ಸಾಂಕ್ರಾಮಿಕ ರೋಗಗಳು. ಈ ಒಂದು ಟೈಮಲ್ಲಿ ಏನು ಮಾಡುವಂಥದ್ದು, GSTಗೆ ರಿಲೇಟೆಡ್ ಆಗಿ GST ರೇಟ್ಸನ್ನು ಫಿಕ್ಸ್ ಮಾಡುವಂಥ ಒಂದು ಪವರು ಯಾರಿಗಿರುತ್ತೆ, GST ಕೌನ್ಸಿಲ್ಗಿರುತ್ತೆ. ನೆಕ್ಸ್ಟು ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಸರ್ಟೈನ್ ಸ್ಟೇಟ್ಸ್ ಎಕ್ಸೆಟ್ರಾ. ಅಂದರೆ ಕೆಲವೊಂದು ಸ್ಟೇಟ್ಸ್ಗೆ ರಿಲೇಟೆಡ್ ಆಗಿ ಕೆಲವೊಂದು ಪ್ರಾವಿಷನ್ಸನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಏನು ಮಾಡಿದರು, ಅದಕ್ಕೆ GSTಯನ್ನು ಎಕ್ಸಮ್ಟ್ ಮಾಡಿದರು. ಅಲ್ಲಿ GST ಅಪ್ಲೈ ಆಗ್ತಿರಲಿಲ್ಲ, ಈಗ ಮತ್ತೆ ಅಪ್ಲೈ ಆಗ್ತಾ ಇದೆ. ಅಲ್ಲಿ ಬಂದಿದ್ದಂಥ ಆ್ಯಕ್ಟನ್ನು ಅದನ್ನು ತೆಗೆದು ಹಾಕಿದ ಮೇಲೆ ಅಲ್ಲಿ GST ಅಪ್ಲೈ ಆಗ್ತಿದೆ. ಈ ರೀತಿಯಾಗಿ ಯಾವ ಸ್ಟೇಟ್ಸಿಗೆ ರಿಲೇಟೆಡ್ ಆಗಿ ಕೆಲವೊಂದು ಸ್ಪೆಷಲ್ ಪ್ರಾವಿಷನ್ಸನ್ನು ಪ್ರಿಪೇರ್ ಮಾಡುವಂಥದ್ದು, ಕೆಲವೊಂದು ಪ್ರಿನ್ಸಿಪಲ್ಸನ್ನು ಮತ್ತು ರೆಕಮೆಂಡೇಷನ್ಸನ್ನು ಮಾಡುವಂಥ ಪವರ್ ಕೂಡ ಯಾರಿಗಿರುತ್ತೆ, GST ಕೌನ್ಸಿಲ್ಗಿರುತ್ತೆ. ನೆಕ್ಸ್ಟ್ ಟ್ರಾನ್ಸಿಷನ್ ಪ್ರಾವಿಷನ್ಸ್ ಅಂತ ಕರಿತೀವಿ. ಟ್ರಾನ್ಸಿಷನ್ ಪ್ರಾವಿಷನ್ಸ್ ಮೀನ್ಸ್ ಎವ್ರಿ ರಿಜಿಸ್ಟರ್ಡ್ ಪರ್ಸನ್ who is eligible to take credit of eligible duties and tax in his electronic credit ledger needs to file a declaration in form GST Tran 1 within 90 days of the appointed day, 1st July 2017 or an extended by the commissioner after recommendation of GST ಕೌನ್ಸಿಲ್. ಅಂತಂದರೆ GST ಟ್ರಾನ್ಸಿಷನ್ ಪ್ರಾವಿಷನ್ಸ್ ಅಂತಂದರೆ ಯಾರೆಲ್ಲ ಪರ್ಸನ್ಸು ರಿಜಿಸ್ಟರ್ ಆಗಿರ್ತಾರೆ, GST ಅಂಡರಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ, ಟ್ಯಾಕ್ಸ್ ಮತ್ತು ಡ್ಯೂಟೀಸನ್ನು ಪೇ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಪರ್ಸನ್ಸು, ಅವರು ವಿತಿನ್ 90 ಡೇಸ್ ಏನು ಮಾಡಬೇಕು, ಆ ಒಂದು ಫೈಲನ್ನು ಡಿಕ್ಲರೇಷನ್ಸನ್ನು ಮಾಡಬೇಕು. GST ಟ್ರಾನ್ಸಿಷನ್ಗೆ ರಿಲೇಟೆಡ್ ಆಗಿ ಒಂದು ಫೈಲನ್ನು ಡಿಕ್ಲರೇಷನ್ ಮಾಡಬೇಕು. ಅಂತಂದರೆ ಇದು ಯಾವಾಗ GST ಇಂಟ್ರೊಡ್ಯೂಸ್ ಆಯಿತು, 1st ಜುಲೈ 2017 ಇಂಟ್ರೊಡ್ಯೂಸ್ ಆಯಿತು. ಆಗಿಂದ ವಿತಿನ್ 90 ಡೇಸ್, ವಿತಿನ್ 3 ಮಂತ್ಸ್ ಒಳಗಡೆ ಅವ್ರು ಏನು ಮಾಡಬೇಕು, ಒಂದು ಫೈಲನ್ನು ಡಿಕ್ಲರೇಷನ್ಸನ್ನು ಮಾಡಬೇಕು. ಅವರು ಎಷ್ಟು ಟ್ಯಾಕ್ಸಿಗೆ ಎಲಿಜಿಬಲ್ ಆಗಿದ್ದಾರೆ ಅನ್ನೋದನ್ನು ಡಿಕ್ಲರೇಷನ್ಸನ್ನು ಮಾಡಬೇಕು. ಅದನ್ನು GST ಟ್ರಾನ್ಸಿಷನಲ್ ಪ್ರಾವಿಷನ್ಸ್ ಅಂತ ಕರಿತೀವಿ. ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ರೆಕಮೆಂಡೇಷನ್ಸನ್ನು ಮಾಡುವಂಥ ಪವರು GST ಕೌನ್ಸಿಲ್ಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ದಿ GST ಕೌನ್ಸಿಲ್. GST Council is basically interested with the task to make recommendations on the different aspects of GST to the union as well as states.
ಈ ಜಿ ಎಸ್ ಟಿ ಏನು ಮಾಡುತ್ತೆ ಅಂತಂದರೆ ಸ್ಟೇಟಿಗೆ ಮತ್ತು ಯೂನಿಯನ್ಗೆ ರಿಲೇಟೆಡ್ ಆಗಿ ಕೆಲವೊಂದು ರೆಕಮೆಂಡೇಷನ್ಸನ್ನು ಮಾಡುತ್ತೆ, ಕೆಲವೊಂದು ಟಾಸ್ಕ್ಗಳನ್ನು ಪ್ಲೇ ಮಾಡುತ್ತೆ. ಅಂತಂದರೆ ರೆಕಮೆಂಡೇಷನ್ಸ್ ಅಂತಂದರೆ ಕೆಲವೊಂದು ಶಿಫಾರಸುಗಳನ್ನು ಹೊರಡಿಸುವಂಥ ಒಂದು ಡ್ಯೂಟೀಸು ಯಾರಿಗಿರುತ್ತೆ, ಜಿ ಎಸ್ ಟಿ ಕೌನ್ಸಿಲ್ಗಿರುತ್ತೆ. ಅವುಗಳನ್ನ ಫಂಕ್ಷನ್ಸ್ ಆಫ್ ದಿ ಜಿ ಎಸ್ ಟಿ ಕೌನ್ಸಿಲ್ ಅಂತ ಕರಿತೀವಿ. ಜಿ ಎಸ್ ಟಿ ಕೌನ್ಸಿಲ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಈಸ್ ರಿಕ್ವೈರ್ಡ್ ಟು ಮೇಕ್ charges which may be subsumed in the goods and service tax. ಅಂತಂದರೆ ಎಲ್ಲ ರೀತಿಯಾದಂಥ ಟ್ಯಾಕ್ಸಸ್ಸು, ಸೆಸ್ಸು ಮತ್ತು ಸರ್ಚಾರ್ಜಸ್ಸು ಏನಾಗಬೇಕು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ ಸಬ್ಸ್ಯೂಮ್ಡ್ ಆಗಬೇಕು, ಅಂತಂದರೆ ಇನ್ವಾಲ್ವ್ಡ್ ಆಗಬೇಕು. ಆ ರೀತಿಯಾಗಿ ಕೆಲವೊಂದು ರೆಕಮೆಂಡೇಷನ್ಸನ್ನು ಮಾಡುವಂಥ ಫಂಕ್ಷನ್ ಯಾರಿಗಿರುತ್ತೆ, ಜಿ ಎಸ್ ಟಿ ಕೌನ್ಸಿಲಿಗಿರುತ್ತೆ. ನೆಕ್ಸ್ಟು, the goods and services that may be subjected to or exempted from the ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಅಂದರೆ ಕೆಲವೊಂದು ಗೂಡ್ಸ್ ಮತ್ತು ಸರ್ವಿಸಸ್ಸು ಯಾವುದೆಲ್ಲ ಎಕ್ಸಮ್ಟ್ ಆಗುತ್ತೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಿಂದ, ಮತ್ತು ಯಾವುದು ಇನ್ಕ್ಲೂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ರೆಕಮೆಂಡೇಷನ್ಸನ್ನು ಮಾಡುವಂಥ ಅಧಿಕಾರ ಯಾರಿಗಿರುತ್ತೆ, ಜಿ ಎಸ್ ಟಿ ಕೌನ್ಸಿಲ್ಗೆ. ನೆಕ್ಸ್ಟು, ಮಾಡೆಲ್ ಜಿ ಎಸ್ ಟಿ laws, principles of levy, appointment of IGST and the principles that govern the place of supply. ಪ್ರೀವಿಯಸ್ ಪವರ್ಸಲ್ಲೂ ಸೇಮ್ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಪವರ್ಸು ಫಂಕ್ಷನ್ಸ್ ಎರಡು ಕೂಡ ಸಿಮಿಲರ್ ಇರುತ್ತೆ, ಒಂದೊಂದಷ್ಟೇ ಚೇಂಜ್ ಇದೆ ನೋಡ್ಕೊಳ್ಳಿ. ಏನು ಪ್ಲೇಸ್ ಆಫ್ ಸಪ್ಲೈ ಅಂತ ಹೇಳಿದೆ ಅಂತಂದರೆ ಏನು ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ ಅಂತ ಏನು ಬರುತ್ತೆ ಕ್ಯಾಟಗರೀಸು, ಆ ಕ್ಯಾಟಗರೀಸ್ಗೆ ರಿಲೇಟೆಡ್ ಆಗಿ ಕೆಲವೊಂದು ಡಿಟರ್ಮಿನೇಷನ್ಸನ್ನು ಮಾಡಿಕೊಂಡು ಟ್ಯಾಕ್ಸನ್ನು ಲೆವಿ ಮಾಡ್ತಾರೆ. ಆ ಒಂದು ಡಿಟರ್ಮಿನೇಷನ್ ಮಾಡಬೇಕಾದ್ರೆ ಏನೆಲ್ಲ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡ್ತಾರೆ, ಅವುಗಳನ್ನ ಪ್ರಿನ್ಸಿಪಲ್ಸನ್ನು ಗವರ್ನ್ ಮಾಡೋ ಅಂಥ, ಅವುಗಳನ್ನ ಸೆಟ್ ಮಾಡೋ ಅಂಥ ಒಂದು ಫಂಕ್ಷನನ್ನು ಯಾರು ಪ್ಲೇ ಮಾಡ್ತಾರೆ ಅಂತಂದರೆ ಜಿ ಎಸ್ ಟಿ ಕೌನ್ಸಿಲ್ ಅವರು. ನೆಕ್ಸ್ಟ್, ದ ಥ್ರೆಶ್ಹೋಲ್ಡ್ ಲಿಮಿಟ್ ಆಫ್ turnover below which goods and service may be exempted from goods and ಸರ್ವಿಸ್ ಟ್ಯಾಕ್ಸ್. ಅಂತಂದರೆ ಯಾವೆಲ್ಲ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ಈ ಜಿ ಎಸ್ ಟಿ ಟ್ಯಾಕ್ಸಿಂದ ಎಕ್ಸಮ್ಟ್ ಆಗುತ್ತೆ, ಅವುಗಳಿಗೆ ರಿಲೇಟೆಡ್ ಆಗಿ ಜಿ ಎಸ್ ಟಿ ಅಂಡರಲ್ಲಿ. ಆದರೆ ಕೆಲವೊಂದು ಪರ್ಸನ್ಸಿಗೆ, ಕೆಲವೊಂದು ಬಿಸ್ನೆಸ್ಸಸ್ಗೆ ಏನು ಮಾಡ್ಬೋದು, ಜಿ ಎಸ್ ಟಿ ಅಂಡರಲ್ಲಿ ರಿಜಿಸ್ಟ್ರೇಷನ್ಸನ್ನು ಮಾಡ್ದಲೇ ವರ್ಕ್ ಮಾಡ್ಬೋದು. ಅದಕ್ಕೆ ರಿಲೇಟೆಡ್ ಆಗಿ ಪ್ರಿನ್ಸಿಪಲ್ಸನ್ನು ಮಾಡೋವಂಥ ಫಂಕ್ಷನ್ಸು ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ ಅನ್ನೋದು ಮಾಡುತ್ತೆ. ನೆಕ್ಸ್ಟ್, ಜಿ ಎಸ್ ಟಿ ರೇಟ್ಸ್ ಇನ್ಕ್ಲೂಡಿಂಗ್ ಫ್ಲೋರ್ ರೇಟ್ಸ್. ಪ್ರಿವಿಯಸ್ ಹೇಳ್ದಾಗೇ ಜಿ ಎಸ್ ಟಿಗೆ ರಿಲೇಟೆಡ್ ಆಗಿ ರೇಟ್ಸನ್ನು ಫಿಕ್ಸ್ ಮಾಡೋ ಅಂಥದ್ದು, ಫ್ಲೋರ್ ರೇಟ್ಸನ್ನು ಫಿಕ್ಸ್ ಮಾಡೋ ಅಂಥ ಫಂಕ್ಷನ್ನು ಕೂಡ ಜಿ ಎಸ್ ಟಿ ಕೌನ್ಸಿಲು ಪ್ಲೇ ಮಾಡುತ್ತೆ. ನೆಕ್ಸ್ಟ್, any special rates for a specified period to raise additional resources during any natural calamity or ಡಿಸಾಸ್ಟರ್. ಕೆಲವೊಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಆದಾಗ ಸ್ಪೆಷಲ್ ರೇಟ್ಸ್ ಬಗ್ಗೆ ಏನು ಮಾಡ್ಬೋದು, ಕೆಲವೊಂದು ಪ್ರಿನ್ಸಿಪಲ್ಸ್ ಮತ್ತು ರೆಕಮೆಂಡೇಷನ್ಸನ್ನು ಮಾಡುವಂಥ ಫಂಕ್ಷನ್ ಕೂಡ ಜಿ ಎಸ್ ಟಿ ಕೌನ್ಸಿಲಿಂದ ಆಗುತ್ತೆ. ನೆಕ್ಸ್ಟು, ಸ್ಪೆಷಲ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟೇಟ್ಸ್ ಆಫ್ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಜಮ್ಮು ಆ್ಯಂಡ್ ಕಾಶ್ಮೀರ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರಾ, ಹಿಮಾಚಲ್ ಪ್ರದೇಶ್ ಆ್ಯಂಡ್ ಉತ್ತರಾಖಂಡ್. ಅಂದರೆ ಈ ಸ್ಟೇಟ್ಗೆ ರಿಲೇಟೆಡ್ ಆಗಿ ಕೆಲವೊಂದು ಸ್ಪೆಷಲ್ ಪ್ರಾವಿಷನ್ಸನ್ನು ಮಾಡುವಂಥದ್ದು. ಅಂದರೆ ಜಿ ಎಸ್ ಟಿಯಲ್ಲಿ ಕೆಲವೊಂದು ಪ್ರಾವಿಷನ್ಸು ಇರುತ್ತೆ, ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಕೆಲವೊಂದು ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ಎಕ್ಸಮ್ಟ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಸ್ಪೆಷಲ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಸಮ್ ಸ್ಟೇಟ್ಸ್ ಅಂತ ಕರಿತೀವಿ. ಕೆಲವೊಂದು ಸ್ಟೇಟ್ ಏನಾಗಿರಲ್ಲ, ಡೆವಲಪ್ ಆಗಿರೋದಿಲ್ಲ, ಅಥವಾ ಅಲ್ಲಿ ಇನ್ನೇನೋ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ಜಿ ಎಸ್ ಟಿ ಪ್ರಾವಿಷನ್ಸನ್ನು ಮಾಡುವಂಥ ಒಂದು ಫಂಕ್ಷನ್ನು ಈ ಒಂದು ಜಿ ಎಸ್ ಟಿ ಕೌನ್ಸಿಲಿಂದ ಆಗುವಂಥದ್ದು. ನೆಕ್ಸ್ಟು, ಲಾಸ್ಟ್ ಒನ್, ಎನಿ ಅದರ್ ಮ್ಯಾಟರ್ ರಿಲೇಟಿಂಗ್ ಟು ದ ಜಿ ಎಸ್ ಟಿ ಆ್ಯಸ್ ದ ಕೌನ್ಸಿಲ್ ಮೇ ಡಿಸೈಡ್. ಏನು ಜಿ ಎಸ್ ಟಿಗೆ ರಿಲೇಟೆಡ್ ಆಗಿ ಫರ್ದರ್ ಡಿಸಿಷನ್ಸನ್ನು ತಗೊಳ್ಳೋ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಜಿ ಎಸ್ ಟಿ ಕೌನ್ಸಿಲ್. ನಿಮಗೆ ಟೆಕ್ಸ್ಟ್ ಬುಕ್ ಜೆರಾಕ್ಸ್ನಲ್ಲಿ ಏನಿದೆ
ಕೆಲವೊಂದು ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಜಿ ಎಸ್ ಟಿ ಅಂತ ಇದೆ. ಪವರ್ ಆ್ಯಂಡ್ ಫಂಕ್ಷನ್ಸ್ ಅಷ್ಟೇ ಕೇಳಿದ್ದಾರೆ. ಬಟ್ ಜಿ ಎಸ್ ಟಿ ಕೌನ್ಸಿಲ್ ಅವರು ಪವರ್ ಮತ್ತು ಫಂಕ್ಷನ್ಸನ್ನು ಮಾಡೋ ಅಂಥದ್ದು. ಹಾಗಾಗಿ ಜಿ ಎಸ್ ಟಿ ಕೌನ್ಸಿಲ್ಸ್ ಅಂತ ಸೇರಿಸ್ಕೋಬೇಕು. ಇದು ನಿಮಗೆ ಇಂಡಿವಿಜುವಲಾಗಿ ಕೇಳೋದಾದರೆ ಬರೀ ಪವರ್ ಅಂತ ಕೇಳಿದ್ರೆ 5 ಮಾರ್ಕಿಗೆ ಕೇಳ್ಬೋದು, ಇಲ್ಲ ಫಂಕ್ಷನ್ಸ್ ಅಂತಂದರೆ 5 ಮಾರ್ಕಿಗೆ ಕೇಳ್ಬೋದು, ಇಲ್ಲ 10 ಮಾರ್ಕಿಗೆ ಕೇಳೋ ಅಂಥ ಚಾನ್ಸಸ್ ಇರುತ್ತೆ. ಇಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿಬಿಟ್ಟು ಬರೀರಿ. ಓಕೆ, ಥ್ಯಾಂಕ್ ಯು ಆಲ್.